ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಚಿಂತಾಮಣಿಯಲ್ಲಿ ಒಂದು ಕಮರ್ಷಿಯಲ್ ಹಾಸ್ಪಿಟಲ್ಗೆ 50 ಕಿಲೋವಾಟ್ ಸೋಲಾರ್ ರೂಫ್ ಟಾಪ್ ಹಾಕಿದ್ದೀವಿ. ಇದು ಟೋಟಲ್ 50 ಕಿಲೋವಾಟ್ ಆಂಗ್ರಿಡ್ ಸೋಲಾರ್ ಸಿಸ್ಟಮ್ ಆಗಿರುತ್ತೆ. ಮತ್ತು 93 ಪ್ಯಾನಲ್ಸ್ ಹಾಕಿದ್ದೀವಿ. 540 ವ್ಯಾಟ್ಸು 3 ಜಾಗದಲ್ಲಿ ಹಾಕಿದ್ವಿ. ನೋಡಿ, ಇದೊಂದು ಎಲ್ ಎ ಫಿಟ್ ಮಾಡಿದ್ದೀವಿ. ಎಲ್ ಎ ಫಿಟ್ ಮಾಡಿ ಸೀದಾ ಇಲ್ಲಿ ವೈರಿಂಗ್ ಮಾಡಿದ್ದೀವಿ. ಇದು AC ಕೇಬಲ್ಲು, DC ಕೇಬಲ್ಲು, ಅರ್ಥಿಂಗ್ ಕೇಬಲ್ಲು ಎಲ್ಲ ವೈರಿಂಗ್ ಕೇಬಲಲ್ಲಿ ಬಂದಿರೋದು. ಇದೆಲ್ಲ ಪ್ಯಾನಲಿಂದ ಎಲ್ ಎಯಿಂದ ಎಲ್ಲ ಕನೆಕ್ಷನ್ ತೊಗೊಂಡು ಬಂದು ಇಲ್ಲಿ ಕೊಟ್ಟಿರ್ತೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 2 ಇನ್ವರ್ಟರ್ ಇದೆ, 2 ACDB ಇದೆ. 25 ಕಿಲೋವಾಟ್ ಟೋಟಲ್ 50 ಕಿಲೋವ್ಯಾಟು. 2 ಇನ್ವರ್ಟರ್ 25, 2 ACDB 25, ಒಂದು AC ಕಂಬೈನರ್ ಬಾಕ್ಸ್ ಮೇಲೆ. ಮತ್ತು ಕೆಳಗಡೆ ಬಂದರೆ 2 ACDB ಇವೆರಡು. ಅದರ ಕೆಳಗಡೆ ಬಂದರೆ 3 DCDB ಹಾಕಿದ್ದೀವಿ. ನೋಡಿ, 3 DCDB ಹಾಕಿದ್ದೀವಿ. 1, 2, 3 ಟೋಟಲ್ 5 ಸ್ಟ್ರಿಂಗ್ ಇದೆ. 3 DCDB ಹಾಕಿದ್ದೀವಿ. ಮತ್ತು ಇನ್ವರ್ಟ್ರು ಟೋಟಲ್ ಇವಾಗ ಎಷ್ಟು ಜನ್ರೇಷನ್ ಆಗ್ತಾಯಿದೆ ನೋಡಿ, 4 ಕಿಲೋವಾಟ್ ಆಗ್ತಾಯಿದೆ. 25 ಕಿಲೋವಾಟ್ ಇನ್ವರ್ಟ್ರು, 25 ಕಿಲೋವಾಟ್ ಇನ್ವರ್ಟ್ರ್ ರನ್ ಆಗ್ತಾಯಿದೆ ನೋಡಿ. ಗ್ರಿಡ್ ಸ್ಟೇಟಸ್, ಆನ್ ಗ್ರಿಡ್ ಮತ್ತು ಟೋಟಲ್ ಜನ್ರೇಷನ್ನು, PV ವೋಲ್ಟೇಜು, AC ವೋಲ್ಟೇಜು, ಪವರು, ಆ್ಯಮ್ಸು, ಸ್ಟ್ರಿಂಗ್ ವೋಲ್ಟೇಜು ಎಲ್ಲ ತೋರಿಸುತ್ತೆ ನೋಡಿ. ಇದರಲ್ಲಿ ಟೋಟಲ್ ಎಷ್ಟು ಜನ್ರೇಷನ್ ಆಗಿದೆ ನೋಡಿ ತೋರಿಸ್ತಾ ಇದೆ. ನಾವು ಹಾಕಿ 1 ತಿಂಗಳು 1.5 ತಿಂಗಳಾಗಿದೆ. 6100 ಯೂನಿಟ್ಸ್ ಜನ್ರೇಷನ್ ಆಗಿದೆ. 125 ಕಿಲೋವಾಟ್ ಇದೊಂದರಲ್ಲಿ ಇಷ್ಟು ಜನ್ರೇಷನ್ ಆಗಿದೆ. ನಾವು ಇದೇ ಎಲ್ಲ ಫುಲ್ ವೈರಿಂಗ್ ಮಾಡಿ ಒಂದು ಅರ್ಥಿಂಗ್ಗೆ ಸಪ್ರೇಟ್ ಒಂದು ಕಂಬೈನರ್ ಬಾಕ್ಸ್ ಹಾಕಿದ್ದೀವಿ. ಮತ್ತು ಎಲ್ಲ ಅರ್ಥಿಂಗ್ಸು ಇಂಡಿವಿಜುವಲ್, ACಗೊಂದು ಅರ್ಥಿಂಗು, DCಗೊಂದು ಅರ್ಥಿಂಗು, ಬಾಡಿಗೊಂದು ಅರ್ಥಿಂಗು, ಮತ್ತು ಎಲೆಗೊಂದು ಅರ್ಥಿಂಗು, ಈ ಥರ ಎಲ್ಲ ಹಾಕಿದ್ದೀವಿ ಈ ಕಂಬೈನರ್ ಬಾಕ್ಸಲ್ಲಿ. ಇದೊಂಥರ ಹಾಸ್ಪಿಟಲ್ಲು, ಇದು ಒಂಥರ ಡಿಸೈನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಕಡೆ ಎಲ್ಲ ಸೋಲಾರ್ ಹಾಕಿದ್ವಿ. ಪ್ಲೀಸ್ ಲೈಕ್, ಕಮೆಂಟ್.